ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಗೋಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ವಿಷಯ BA ವಿತ್ ಸಮ್ NEP ಅಭಿವೃದ್ಧಿ ಅರ್ಥಶಾಸ್ತ್ರ DSC 10 ಡೆವಲಪ್ಮೆಂಟ್ ಎಕನಾಮಿಕ್ಸ್ ಮಾರ್ಚ್ ಮತ್ತು ಏಪ್ರಿಲ್ 2024ರಲ್ಲಿ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಇಲ್ಲಾಗಲೇ ಸಾಲ್ವ್ ಮಾಡಿದ್ದೀನಿ. ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಪ್ರಥಮವಾಗಿ ಒಂದು ಅಂಕದ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿ ಎಂದರೇನು? ಆರ್ಥಿಕ ಅಭಿವೃದ್ಧಿ ಅಂದ್ರೆ ದೀರ್ಘಕಾಲಾವಧಿಯಲ್ಲಿ ದೇಶವೊಂದರ ಆದಾಯ ಹೆಚ್ಚಳವಾಗುವ ಪ್ರಕ್ರಿಯೆಗೆ ನಾವು ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ. ಅದೇ ರೀತಿ ಎರಡನೇ ಪ್ರಶ್ನೆ, ಬಡತನ ರೇಖೆಯನ್ನು ವ್ಯಾಖ್ಯಾನಿಸಿ ಅಂತದ. ಬಡತನ ರೇಖೆಯನ್ನು ವ್ಯಾಖ್ಯಾನಿಸಿ ಅಂದ್ರೆ ಯಾವ ಜನತೆ ಆದಾಯವನ್ನು ನಿರ್ದಿಷ್ಟ ಮೊತ್ತಕ್ಕಿಂತ ಕಡಿಮೆ ಇರುತ್ತದೆಯೋ ಅವರನ್ನು ಬಡತನ ರೇಖೆಗಿಂತ ಕೆಳಗಿನವರು ಅಂತ ಕರಿಬೋದು. ಅದೇ ರೀತಿ ಮೂರನೇ ಪ್ರಶ್ನೆ, HDI ಅಧಿಕವಾಗಿರುವ ಯಾವುದಾದ್ರೂ ಎರಡು ದೇಶಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಅದರಲ್ಲಿ ತೆಗೆದುಕೊಂಡು ಆಸ್ಟ್ರೇಲಿಯಾ ಮತ್ತು ಜರ್ಮನಿ. ಇನ್ನು ಅದೇ ರೀತಿ HPI ಅನ್ನು ವಿಸ್ತರಿಸಿ. HPI ಅಂದ್ರೆ ಹ್ಯೂಮನ್ ಪವರ್ಟಿ ಇಂಡೆಕ್ಸ್, ಮಾನವ ಬಡತನ ಸೂಚಿ. ಇನ್ನು ಅದೇ ರೀತಿ ಐದನೇ ಪ್ರಶ್ನೆ, ರೂಸ್ಟೋರವರ ಪ್ರಕಾರ ಸಾಂಪ್ರದಾಯಿಕ ಸಮಾಜ ಎಂದರೇನು? ರೂಸ್ಟೋರವರ ಪ್ರಕಾರ ತೆಗೆದುಕೊಂಡ್ರೆ ಸಾಂಪ್ರದಾಯಿಕ ಸಮಾಜ ಅಂದ್ರೆ ಕೃಷಿ ಪ್ರಧಾನ ಸಮಾಜಕ್ಕೆ ಅವ್ರು ಏನಂತ ಕರೆದಾರ, ಸಾಂಪ್ರದಾಯಿಕ ಸಮಾಜ ಅಂತ ಕರೆದಿದ್ದಾರೆ. ಇನ್ನು ಅದೇ ರೀತಿ ಬಂಡವಾಳ ಸಂಚಯನ ಎಂದರೇನು? ಇಲ್ಲಿ ಬಂಡವಾಳ ಸಂಚಯನ ಅಂದ್ರೆ ಸರಕುಗಳನ್ನು ಉತ್ಪಾದಿಸಲ್ಪಟ್ಟ ಕ್ಷಣವೇ ಅವು ಬಂಡವಾಳದ ಒಂದು ಭಾಗವಾಗಿರುವುದರಿಂದ ಅವುಗಳ ತಯಾರಿಕೆ ವಿಧಾನವನ್ನು ನಾವೇನಂತ ಕರಿತೀವಿ, ಬಂಡವಾಳ ಸಂಚಯನ ಅಂತ ಕರಿತೀವಿ. ಅದೇ ರೀತಿ ಸಮತೂಕದ ಬೆಳವಣಿಗೆ ಅರ್ಥ ಕೊಡಿರಿ ಅಂತ ಹೇಳಿದ್ದಾರೆ. ಸಮತೂಕದ ಬೆಳವಣಿಗೆ ಅರ್ಥ ಅಂದ್ರೆ ಆರ್ಥಿಕತೆಯು ಎಲ್ಲ ಕ್ಷೇತ್ರಗಳಲ್ಲಿ ಏಕಕಾಲಿಕ ಮತ್ತು ಸುಮಧುರ ಅಭಿವೃದ್ಧಿಯೇ ಸಮತೂಕದ ಬೆಳವಣಿಗೆ ಅಂತ ಹೇಳಬಹುದು. ಅದೇ ರೀತಿ ನಂತರ ಬರತಕ್ಕಂಥ ಒಂದು ಎಂಟನೇ ಪ್ರಶ್ನೆ, MDG ಅನ್ನು ವಿಸ್ತರಿಸಿ. ಇದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬರ್ತದೆ. ಇನ್ನು ಅದೇ ರೀತಿ ಒಂಬತ್ತನೇ ಪ್ರಶ್ನೆ, ಸುಸ್ಥಿರ ಅಭಿವೃದ್ಧಿ ಎಂದರೇನು? ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಈಗ ಅಭಿವೃದ್ಧಿ ಫಲಗಳನ್ನು ದೊರಕಿಸಿಕೊಳ್ಳುತ್ತಲೇ ಭವಿಷ್ಯದಲ್ಲಿ ಅಭಿವೃದ್ಧಿ ಫಲಗಳು ಕಡಿಮೆಯಾಗದಂತೆ ಎಚ್ಚರ ವಹಿಸ್ತಕ್ಕಂಥದ್ದಕ್ಕೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಬರತಕ್ಕಂಥದ್ದು ಹತ್ತನೇ ಪ್ರಶ್ನೆ, GNP ಅನ್ನು ವಿಸ್ತರಿಸಿ. GNP ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಕನ್ನಡದಲ್ಲಿ ಒಟ್ಟಿನ ರಾಷ್ಟ್ರೀಯ ಉತ್ಪನ್ನ. ಇದು ಬರ್ತಕ್ಕಂಥ ಇವೆಲ್ಲ ಒಂದು ಅಂಕದ ಪ್ರಶ್ನೆಗಳು ವಿಭಾಗ A ಒಳಗಾಯಿತು. ಇನ್ನು ವಿಭಾಗ B, ಈ ಕೆಳಗಿನ ಬೇಕಾದ 4 ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿಯೊಂದಕ್ಕೂ 5 ಅಂಕ. ಇಲ್ಲಿ ಟೋಟಲ್ ಸಿಗ್ತಕ್ಕಂಥದ್ದು ನಮಗೆ 20 ಅಂಕಗಳು. ಅದರಲ್ಲಿ ಫಸ್ಟ್ ಒಂದು ಬರ್ತಕ್ಕಂಥದ್ದೇ ಬೆಳವಣಿಗೆ ಮತ್ತು ಅಭಿವೃದ್ಧಿ ಸೂಚಕಗಳನ್ನು ವಿವರಿಸಿ. ಇಲ್ಲಿ ಬೆಳವಣಿಗೆ ಮತ್ತು ಅಭಿವೃದ್ಧಿ ಸೂಚಕಗಳಂದ್ರೆ ಒಂದಿಷ್ಟು ಪ್ರಮುಖ ಅಂಶಗಳು ಬರ್ತಾವೆ. ಒಂದನೇದ್ದು ಉತ್ಪಾದನೆಯಲ್ಲಿ ಹೆಚ್ಚಳ, ಎರಡನೇದ್ದು ಕೈಗಾರೀಕರಣ, ಮೂರನೇದ್ದು ಸಂಪನ್ಮೂಲಗಳ ಕ್ರೋಢೀಕರಣ, ನಾಲ್ಕನೇದ್ದು ಬಡತನದ ನಿರ್ಮೂಲನೆ, ಅದೇ ರೀತಿ ಐದನೇದು ಉದ್ಯೋಗಾವಕಾಶಗಳ ವಿಸ್ತರಣೆ, ಆರನೇದ್ದು ಜನಸಂಖ್ಯಾ ನಿಯಂತ್ರಣ, ಏಳನೇ ತಾಂತ್ರಿಕ ಮತ್ತು ವೈಜ್ಞಾನಿಕ ಮುನ್ನಡೆ, ರಫ್ತುಗಳ ಹೆಚ್ಚಳ, ರಾಜಕೀಯ ಸ್ಥಿರತೆ, ಲಾಸ್ಟ್ ಒನ್ ಸಾಮರ್ಥ್ಯದ ನಿರ್ಮಾಣ. ಇವೆಲ್ಲ ಬರ್ತಕ್ಕಂಥವು ಬೆಳವಣಿಗೆ ಮತ್ತು ಅಭಿವೃದ್ಧಿ ಸೂಚಕಗಳು. ನಂತರ ಬರ್ತಕ್ಕಂಥ ಎರಡನೇ ಪ್ರಶ್ನೆ, ಇದರೊಳಗೆ ಮಾನವನ ಅಭಿವೃದ್ಧಿ ಅನುಸೂಚಿಯನ್ನು ಕುರಿತು ವಿವರಿಸಿ ಅಂತ ಹೇಳ್ತಾರೆ, ಅಥವಾ ಟಿಪ್ಪಣಿಯನ್ನು ಬರೆಯಿರಿ. ಇದು 1990ರಲ್ಲಿ ಈ ಪರಿಕಲ್ಪನೆಯು ತನ್ನ ಸ್ಥಿತಿಯನ್ನು ಪಡೆಯಿತು. ವಿಶ್ವಸಂಸ್ಥೆ 1990ರಲ್ಲಿ ಮಾನವನ ಅಭಿವೃದ್ಧಿ ವರದಿಯನ್ನು ಜನರ ಆಯ್ಕೆಗಳು ವಿಸ್ತಾರಗೊಳಿಸುವ ಪ್ರಕ್ರಿಯೆ ಅಭಿವೃದ್ಧಿ ಎಂದು ವ್ಯಾಖ್ಯಾನಿಸಿತು. ಇಲ್ಲಿ ಪ್ರಮುಖವಾಗಿ ಅದು ಒಳಗೊಂಡಿರುವಂಥ ಅಂಶಗಳಂದ್ರೆ ಸಮತೆ, ಸುಸ್ಥಿರತೆ, ಉತ್ಪಾದಕತೆ, ಸಶಕ್ತೀಕರಣ, ನಿರೀಕ್ಷಿತ ಜೀವಿತಾವಧಿ, ಶೈಕ್ಷಣಿಕ ಸಾಧನೆ, ಲಾಸ್ಟ್ ಒನ್ ಬರ್ತಕ್ಕಂಥದ್ದೇ ಜೀವನ ಮಟ್ಟ. ಇದು ಆಯಿತು. ಇನ್ನು ಮೂರನೇ ಪ್ರಶ್ನೆ, ಅಸಮತೋಲನ ಬೆಳವಣಿಗೆ ಸಿದ್ಧಾಂತವನ್ನು ವಿವರಿಸಿ. ಈ ಅಸಮತೋಲನ ಬೆಳವಣಿಗೆ ಸಿದ್ಧಾಂತವನ್ನು ಪ್ರಕಾರ ಆರ್ಥಿಕತೆಯ ಎಲ್ಲ ಕ್ಷೇತ್ರಗಳಲ್ಲಿಯೂ ಏಕ ಸಮಾನದಲ್ಲಿ ಅಭಿವೃದ್ಧಿಪಡಿಸುವ ಬದಲು ಕೆಲವೇ ಆಯ್ದ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಕೇಂದ್ರೀಕರಿಸುವ ಸೂಕ್ತವಾದ ತಂತ್ರವಾಗಿದೆ. ಅವರ ಪ್ರಕಾರ ಅಭಿವೃದ್ಧಿ ದೇಶಗಳಲ್ಲಿ ಅಂದರೆ ಅನಭಿವೃದ್ಧಿ ದೇಶಗಳಲ್ಲಿ ಎಲ್ಲ ವಲಯಗಳ ಮೇಲೆ ಏಕಕಾಲದಲ್ಲಿ ಉಪಯೋಗಿಸುವ ಬಂಡವಾಳ ಮತ್ತಿತರ ಸಂಪತ್ತಿನ ಕೊರತೆ ಇರುವುದರಿಂದ ಅತಿ ಪ್ರಮುಖ ಚಟುವಟಿಕೆಗಳ ಮೇಲೆ ಮಾತ್ರ ಮೊದಲು ಅಧಿಕ ಮೊತ್ತದ ಹೂಡಿಕೆಯನ್ನು ಕೈಗೊಂಡು ಅದರಿಂದ ಲಭಿಸುವ ಪ್ರಯೋಜನಗಳಿಂದ ಇತರ ವಲಯಗಳ ಅಭಿವೃದ್ಧಿಪಡಿಸಬಹುದೆಂಬುದು ಈ ಸಿದ್ಧಾಂತದ ಅಭಿಪ್ರಾಯಪಟ್ಟೈತಿ ಅಂತ ಹೇಳ್ಬೋದು. ಇನ್ನು ಅದರದೇ ಆದಂಥ ಒಂದಿಷ್ಟು ಟೀಕೆಗಳು ಕೂಡ ಅದಾವೆ. ಇಲ್ಲಿ ಹಣದುಬ್ಬರದ ಅಪಾಯ ಕಂಡು ಬರ್ತದೆ, ಸಂಪನ್ಮೂಲಗಳ ಅಪೂರ್ಣ ಬಳಕೆ ಕಂಡು ಬರ್ತದೆ, ವಲಯಗಳ ಪ್ರಗತಿ ಅಸಮರ್ಪಕ ಕಲ್ಪನೆ ಕಂಡು ಬರ್ತದೆ, ಅನುಭೋಗ್ಯ ಸರಕುಗಳ
ಕೈಗಾರೀಕರಣದ ನಿರ್ಲಕ್ಷ್ಯ ಕಂಡು ಬರ್ತದೆ. ಇವೆಲ್ಲ ಬರ್ತಕ್ಕಂಥವು. ಇನ್ನು ನಂತರದಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಅಂದ್ರೆ ಅಡಮ್ ಸ್ಮಿತ್ರ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳ್ತಾರೆ. ಇಲ್ಲಿ ಅಡಮ್ ಸ್ಮಿತ್ ಅವರು 1776ರಲ್ಲಿ ಪ್ರಕಟಿಸಿದ ಮಹತ್ವದ ಕೃತಿಯಾದ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣ ಬಗೆಗಳ ಒಂದು ಪರಿಶೋಧನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಕುರಿತು ವಿವರಿಸಿದ್ದಾರೆ ಅಂತ ಹೇಳ್ಬೋದು. ಅವರಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳಂದ್ರೆ ಪ್ರಕೃತಿ ನಿಯಮ, ಅಪರಿಪೂರ್ಣ ಪೈಪೋಟಿ, ಶ್ರಮ ವಿಭಜನೆ, ಶ್ರಮದ ಪ್ರಾಮುಖ್ಯತೆ, ನಂತರ ಬರ್ತಕ್ಕಂಥದ್ದು ಬಂಡವಾಳ ಸಂಚಯನ ವಿಧಾನ ಆಗಿರ್ಬೋದು, ಬಡ್ಡಿ ದರದ ಪಾತ್ರ, ಪ್ರಗತಿ ಪ್ರತಿನಿಧಿಗಳು, ಅದೇ ರೀತಿ ಅಭಿವೃದ್ಧಿ ಕಾರ್ಯವಿಧಾನ, ಮುಕ್ತ ಅಂತಾರಾಷ್ಟ್ರೀಯ ವ್ಯಾಪಾರ, ಲಾಸ್ಟ್ ಒಂದು ಬರ್ತಕ್ಕಂಥದ್ದೇ ನಿಶ್ಚಲ ಸ್ಥಿತಿ ಅಂತ ಹೇಳ್ಬೋದು. ಇದು 4ನೇ ಪ್ರಶ್ನೆ. ಇನ್ನು 5ನೇದು ಬರ್ತಕ್ಕಂಥದ್ದು ಬಂಡವಾಳ ಸಂಚಯನದ ವಿವಿಧ ಹಂತಗಳನ್ನು ಕುರಿತು ವಿವರಿಸಿ. ಇಲ್ಲಿ ಬಂಡವಾಳ ಸಂಚಯನದ ವಿವಿಧ ಹಂತಗಳಂದ್ರೆ ತೆಗೆದುಕೊಂಡ್ರೆ ಪ್ರಮುಖವಾಗಿ 3 ಹಂತಗಳು ಬರ್ತಾವೆ. 1ನೇದ್ದು ಅನುಭೋಗವನ್ನು ಮಿತಗೊಳಿಸುವ ಹಣವನ್ನು ಉಳಿತಾಯ ಮಾಡುವಿಕೆ, 2ನೇದ್ದು ಜನರ ಉಳಿತಾಯ ಸಂಗ್ರಹಿಸಲು ಮಾರ್ಗವಾಗುವ ವ್ಯವಸ್ಥಿತವಾದ ಬ್ಯಾಂಕ್ಗಳು ಮತ್ತು ಹಣಕಾಸಿನ ಸಂಸ್ಥೆಗಳ ಸ್ಥಾಪನೆ, 3ನೇದ್ದು ಇಲ್ಲಿ ಜನ ಸಮುದಾಯದ ಉಳಿತಾಯಗಳನ್ನು ಉತ್ಪಾದನಾ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುವಂತೆ ಉದ್ಯಮ ಸಾಹಸಿಗಳ ವರ್ಗದ ಮತ್ತು ಉಳಿತಾಯಗಳನ್ನು ಹೂಡಿಕೆ ಮಾಡುವಂತೆ ಮಾಡುವುದು. ಇದು ಬರತಕ್ಕಂಥದ್ದು. ಇದು 3ನೇ ಪ್ರಶ್ನೆ. 3ನೇದು ಬರ್ತಕ್ಕಂಥ ಪ್ರಮುಖ ಅಂಶಗಳೇ ಜಲ ಅಂತ ಆಗಿದೆ, ಅದು ಜನ ಸಮುದಾಯ. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ರೂಸ್ಟೋರ್ ಅವರ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ವಿವರಿಸಿ. ಇಲ್ಲಿ ರೂಸ್ಟೋರ್ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ತೆಗೆದುಕೊಂಡ್ರೆ 1ನೇದ್ದು ಸಾಂಪ್ರದಾಯಿಕ ಸಮಾಜ, ಪರಿವರ್ತನಾ ಹಂತ, ವಾಯುಪಥಕ್ಕಿರುವ ಹಂತ, ಪರಿಪಕ್ವತೆ ಹಂತ, ಲಾಸ್ಟ್ ಒಂದು ಬರ್ತಕ್ಕಂಥದ್ದು ಭಾರಿ ಅನುಭೋಗದ ಯುಗ ಅಂತ ಕರಿಬೋದು. ಇದು ಬರ್ತಕ್ಕಂಥದ್ದು. ಇನ್ನು ನಂತರ ಇದರಲ್ಲಿ ಬರ್ತಕ್ಕಂಥದ್ದು ವಿಭಾಗ ಸಿ. ಇಲ್ಲಿ ಕೆಳಗೆ ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತದ, ಪ್ರತಿಯೊಂದಕ್ಕೆ 10 ಅಂಕ. ಇಲ್ಲಿ ಬರ್ತಕ್ಕಂಥದ್ದು ಒಟ್ಟು ಅಂಕ 30. ಅದರಲ್ಲಿ ಬರ್ತಕ್ಕಂಥದ್ದು 1ನೇದು ಶುಂಪೀಟರ್ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ವಿವರಿಸಿ. ಶುಂಪೀಟರ್ ಆರ್ಥಿಕ ಅಭಿವೃದ್ಧಿಯನ್ನು ತೆಗೆದುಕೊಂಡ್ರೆ ಇಲ್ಲಿ 1911ರಲ್ಲಿ ಅವರು ಪ್ರಕಟವಾದ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತ ಎಂಬ ಪುಸ್ತಕದಲ್ಲಿ ಜೋಸೆಫ್ ಶುಂಪೀಟರ್ ಅವರು ಆರ್ಥಿಕ ಅಭಿವೃದ್ಧಿ ಕುರಿತು ತನ್ನ ಸಿದ್ಧಾಂತವನ್ನು ಪ್ರಸ್ತುತಪಡಿಸ್ಯಾರ. ಅದರಲ್ಲಿ ಬರತಕ್ಕಂಥ ಪ್ರಮುಖ ಅಂಶಗಳಂದ್ರೆ ವರ್ತುಲಾಕಾರದ ಪ್ರಮಾಣ, ಆರ್ಥಿಕ ಅಭಿವೃದ್ಧಿ ಒಂದು ವಿಚ್ಛಿನ್ನ ಪ್ರಕ್ರಿಯೆ, ನವ ಪರಿವರ್ತನೆಗಳು, ಉದ್ಯಮ ಪ್ರೇರಣೆ ಅಂಶಗಳು, ಉದ್ದರಿಯ ಪಾತ್ರ, ಬಂಡವಾಳಶಾಹಿಗಳ ಅಭಿವೃದ್ಧಿ ಪ್ರಕ್ರಿಯೆ, ಬಂಡವಾಳಶಾಹಿ ಪದ್ಧತಿಯ ಅವಸಾನ. ಇನ್ನು ಅದರ ಟೀಕೆಗಳನ್ನು ತೆಗೆದುಕೊಂಡ್ರೆ ನವಪರಿವರ್ತಕನ ಪಾತ್ರ ಇಲ್ಲಿ ಲಕ್ಷ್ಯವನ್ನು ಮಾಡೈತಿ, ಉದ್ದರಿಗೆ ಮಿತಿಮೀರಿದ ಪ್ರಾಶಸ್ತ್ಯ ನೀಡೈತಿ, ಅನುಭೋಗದ ಅಲಕ್ಷ್ಯ ಕಂಡು ಬರ್ತದೆ, ಉಳಿತಾಯಗಳ ನಿರ್ಲಕ್ಷ್ಯ ಕಂಡು ಬರ್ತದೆ, ಜನಸಂಖ್ಯೆ ಬೆಳವಣಿಗೆ ಪರಿಣಾಮಕಾರದ ನಿರ್ಲಕ್ಷ್ಯ, ಇವೆಲ್ಲ ಕಂಡು ಬರ್ತಾವೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಡೇವಿಡ್ ರಿಕಾರ್ಡ್ ಅವರ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಅಂತ ಹೇಳ್ತಾರೆ. ಇಲ್ಲಿ ಡೇವಿಡ್ ರಿಕಾರ್ಡ್ ಅವರು ತೆಗೆದುಕೊಂಡು 1817ರಲ್ಲಿ ಅವರು ರಚಿಸಿದ ರಾಜಕೀಯ, ಆರ್ಥಿಕ ಮತ್ತು ತೆರಿಗೆ ತತ್ವಗಳ ಎಂಬ ಕೃತಿಯಲ್ಲಿ ತನ್ನ ಭಾವನೆಗಳನ್ನು ಇಲ್ಲಿ ನಿರೂಪಿಸಿದ್ದಾರೆ. ಅದರಲ್ಲಿ ಬರತಕ್ಕಂಥ ಪ್ರಮುಖ ಅಂಶಗಳಂದ್ರೆ ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆ, ಗೇಣಿ ಸಿದ್ಧಾಂತ, ಇಳಿಮುಖ ಪ್ರತಿಫಲ ನಿಯಮ, ಸಮಾಜದ ವಿಂಗಡಣೆ, ಕೂಲಿ ನಿರ್ಧಾರ, ಅನುತ್ಪಾದಕ ಜನಸಂಖ್ಯೆ, ತೆರಿಗೆ ಮಹತ್ವ, ಆರ್ಥಿಕ ಹೆಚ್ಚುವರಿ, ಮುಕ್ತ ವ್ಯಾಪಾರ, ಲಾಸ್ಟ್ ಒಂದು ಬರತಕ್ಕಂಥದ್ದು ನಿಶ್ಚಲ ಸ್ಥಿತಿ. ಇನ್ನು ಇದರ ಟೀಕೆಗಳನ್ನು ತೆಗೆದುಕೊಂಡ್ರೆ, ಟೀಕೆ ಅಥವಾ ವಿಮರ್ಶೆಗಳನ್ನು ತೆಗೆದುಕೊಂಡ್ರೆ ತಂತ್ರಜ್ಞಾನದ ಪಾತ್ರದ ನಿರ್ಲಕ್ಷ್ಯ ಬರುತ್ತದೆ, ತೆರಿಗೆಗಳ ಅವಹೇಳನ, ವಿತರಣೆ ಸಿದ್ಧಾಂತ, ಬಡ್ಡಿ ದರದ ಅಲಕ್ಷ್ಯ, ಕೂಲಿಯ ಬಗೆಗೆ ಅಸಂಗತ ಭಾವನೆ, ಗೇಣರಹಿತ ಭೂಮಿ ಅವಾಸ್ತವಿಕ ಕಲ್ಪನೆ, ನಿಶ್ಚಲ ಸ್ಥಿತಿಯ ತಪ್ಪು ಧೋರಣೆಯಲ್ಲಿ ಕಂಡುಬರುತ್ತದೆ. ನಂತರ ಬರ್ತಕ್ಕಂಥ ಲಾಸ್ಟ್ ಒನ್ ಪರಿಪೂರ್ಣ ಪೈಪೋಟಿಯ ಅಸಂಭವ ಸ್ಥಿತಿ. ಇನ್ನು ನಂತರ ಬರ್ತಕ್ಕಂಥದ್ದಿಲ್ಲಿ ಕಾರ್ಲ್ ಮಾರ್ಕ್ಸ್ ರವರ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತ ಹೇಳ್ತಾರೆ. ಇಲ್ಲಿ ಕಾರ್ಲ್ ಮಾರ್ಕ್ಸ್ ತೆಗೆದುಕೊಂಡ್ರೆ ಚರಿತ್ರೆ ವಸ್ತುನಿಷ್ಠಾತ್ಮಕ ನಿರೂಪಣೆ ಕಂಡು ಬರ್ತದೆ, ವರ್ಗ ಹೋರಾಟ ಕಂಡು ಬರ್ತದೆ, ಸಾಮಾಜಿಕ ವ್ಯವಸ್ಥೆ ವಿಕಾಸ ಕಂಡು ಬರ್ತದೆ, ಬಂಡವಾಳಶಾಹಿ ಅಭಿವೃದ್ಧಿ ಕಂಡು ಬರ್ತದೆ, ಹೆಚ್ಚುವರಿ ಮೌಲ್ಯ, ಮೌಲ್ಯದ ಘಟಕಗಳು, ಅರೆ ಅನುಭೋಗ, ಕಾರ್ಮಿಕ ವರ್ಗದ ದುರ್ವ್ಯವಸ್ಥೆ ಕಂಡು ಬರ್ತದೆ. ಇನ್ನು ಟೀಕೆಗಳಂತ ತೆಗೆದುಕೊಂಡ್ರೆ ಅಳಿವಿನ ಪ್ರವಾದಿಯಾಗಿರ್ತಾನೆ, ಸುಳ್ಳು ಪ್ರವಾದಿ ಅಂತ ಕಂಡು ಬರ್ತದೆ, ಕಾರ್ಮಿಕ ವರ್ಗದ ದುರ್ವ್ಯವಸ್ಥೆ, ತಪ್ಪು ಕಲ್ಪನೆ, ತಂತ್ರಜ್ಞಾನದ ಬಗೆಗೆ ಅಸಂಗತ ಭಾವನೆ, ಲಾಸ್ಟ್ ಒಂದು ಉದ್ಯಮ ಚಕ್ರಗಳ ವಿಶ್ಲೇಷಣೆ ತಪ್ಪು ಆಧಾರಿತವಾದದ್ದು, ಹೆಚ್ಚುವರಿ ಮೌಲ್ಯದ ಪರಿಭಾವನೆ ಕೂಡ ಇಲ್ಲಿ ದೋಷಪೂರಿತವಾಗಿ ಕಂಡು ಬರ್ತದೆ ಅಂತ ಹೇಳ್ತಾರೆ. ನಂತರ ಬರ್ತಕ್ಕಂಥದ್ದು 4ನೇ ಪ್ರಶ್ನೆ, ನಿರ್ಣಾಯಕ ಕನಿಷ್ಠ ಪ್ರಯತ್ನ ಸಿದ್ಧಾಂತವನ್ನು ವಿವರಿಸಿ ಅಂತ ಹೇಳಿದಾರೆ. ಬಿಗ್ ಪುಷ್ ಥಿಯರಿ, ಬೃಹತ್ ಪ್ರಯತ್ನ ಸಿದ್ಧಾಂತವನ್ನು ಇಲ್ಲಿ ವಿವರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಬೃಹತ್ ಪ್ರಯತ್ನ ಸಿದ್ಧಾಂತವನ್ನು ಈಗಾಗಲೇ ನಾನು ಆಡಿಯೋ ವಿಡಿಯೋ ಕೂಡ ಒಂದು ಇಲ್ಲಿ ಏನು ಮಾಡಿದ್ದೀನಿ, ಆಡಿಯೋ ವಿಡಿಯೋ ಕೂಡ ಮಾಡಿರ್ತಕ್ಕಂಥದ್ದು ಇದೆ. ಈ ಸಿದ್ಧಾಂತದ ವಿವರಣೆಯನ್ನು ಕೂಡ ನಾನು ಆಡಿಯೋ ವಿಡಿಯೋ ಮಾಡಿ ಯೂಟ್ಯೂಬ್ದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಸಾಧ್ಯವಾದರೂ ಉಳಿದ ವಿದ್ಯಾರ್ಥಿಗಳಾಗಲಿ ಅಥವಾ ನೀವಾಗಲಿ ನೋಡ್ಬೋದು. ಇಲ್ಲಿ ಫೋಲಿಯನ್ ರೊನಾಲ್ಡ್ ಎಂಬ ಅರ್ಥಶಾಸ್ತ್ರಜ್ಞರು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಅವರ ಪ್ರಕಾರ ಸ್ವಯಂ ಸಾಮರ್ಥ್ಯದ ಪ್ರಗತಿ ಸಾಧನೆಗೆ ಅಭಿವೃದ್ಧಿ ದೇಶಗಳ ಪಾಲಿಗೆ ಒಂದು ಬೃಹತ್ ಪ್ರಯತ್ನ ಅಗತ್ಯವಾಗಿರ್ತದೆ ಅಂತ ಹೇಳ್ತಾರೆ.
ಅದರಲ್ಲಿ ಒಂದಿಷ್ಟು ಪ್ರಮುಖ ಅಂಶಗಳನ್ನು ಕೊಟ್ಟಾರೆ. ಉತ್ಪನ್ನ ಅನುಚಲನೆಯ ಅವಿಭಾಜ್ಯತೆ, ಬೇಡಿಕೆಯ ಅವಿಭಾಜ್ಯತೆ, ಉಳಿತಾಯ ಪೂರೈಕೆಯ ಅವಿಭಾಜ್ಯತೆ, ಮನೋಪ್ರವೃತ್ತಿಗಳ ಅವಿಭಾಜ್ಯತೆ ಇವೆಲ್ಲ ಕಂಡು ಬರ್ತವೆ. ಇನ್ನೊಂದು ವಿಮರ್ಶೆ ಅಥವಾ ಟೀಕೆಗಳನ್ನು ತೆಗೆದುಕೊಂಡ್ರೆ ಹಣದುಬ್ಬರದ ಅಪಾಯ, ಚಿಕ್ಕ ಪ್ರಯತ್ನಗಳಿಗೆ ಸೂಕ್ತ, ಕೃಷಿ ಮತ್ತು ಪ್ರಾಥಮಿಕ ಕೈಗಾರಿಕೆ ನಿರ್ಲಕ್ಷ್ಯ, ಉತ್ಪಾದನೆ ಹೆಚ್ಚಳ ಕಷ್ಟ ಸಾಧ್ಯವಾದದ್ದು, ಸಂಕುಚಿತ ವ್ಯಾಪ್ತಿ ಸಿದ್ಧಾಂತ, ಸುಸ್ಥಿರ ಇಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಕೊನೆಯ ಪ್ರಶ್ನೆ, ಸುಸ್ಥಿರ ಅಭಿವೃದ್ಧಿಯ ಧ್ಯೇಯಗಳು ಮತ್ತು ಗುರಿ ನಿರ್ದೇಶನಗಳನ್ನು ಕುರಿತು ಚರ್ಚಿಸಿ ಅಂತ ಹೇಳ್ತಾರೆ. ಅದರ ಧ್ಯೇಯಗಳಾಗಲಿ ಒಂದಿಷ್ಟು ನಿರ್ದೇಶನಗಳು ಕಂಡು ಬರ್ತವೆ. ಬಡತನವಿಲ್ಲದಿರುವಿಕೆ ಆಗಿರ್ಬೋದು, ಶೂನ್ಯ ಹಸಿವಾಗಿರ್ಬೋದು, ಒಳ್ಳೆಯ ಆರೋಗ್ಯ ಮತ್ತು ಯೋಗಕ್ಷೇಮ ಆಗಿರ್ಬೋದು, ಗುಣಮಟ್ಟದ ಶಿಕ್ಷಣ, ಲಿಂಗತ್ವ ಸಮಾನತೆ, ಶುದ್ಧ ನೀರು ಮತ್ತು ನೈರ್ಮಲ್ಯ, ಕೈಗೆಟುಕುವ ಮುಕ್ತ ಶುದ್ಧ ಇಂಧನ, ಅದೇ ರೀತಿ ಘನತೆಯ ದುಡಿಮೆ ಮತ್ತು ಆರ್ಥಿಕ ಬೆಳವಣಿಗೆ, ಕಡಿಮೆಗೊಳಿಸಿದ ಅಸಮಾನತೆಗಳು, ಉದ್ಯಮ ನವಪ್ರವರ್ತನೆ ಮತ್ತು ಮೂಲ ಸೌಲಭ್ಯಗಳು. ಈ ರೀತಿಯಾಗಿ ಏನಾಗ್ತದೆ ಇಲ್ಲಿ ಅಭಿವೃದ್ಧಿ ಅರ್ಥಶಾಸ್ತ್ರ ಕಂಡು ಬರತಕ್ಕಂಥದ್ದು. ಅದು ಯಾವಾಗ ಮಾರ್ಚ್ ಮತ್ತು ಏಪ್ರಿಲ್ 2024ರಲ್ಲಿ ಒಂದು ಇರತಕ್ಕಂಥ ಪ್ರಶ್ನೆ ಪತ್ರಿಕೆ ಅದು. ಈ ರೀತಿಯಾಗಿ ಏನು ಮಾಡಿದ್ದೇನೆ, ಈ ಪ್ರಶ್ನೆ ಪತ್ರಿಕೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗೈತೆ ಅಂತ ಅಂದ್ಕೊಳ್ತೀನಿ. ಮತ್ತು ಈಗಾಗಲೇ ನಾನು ಹೇಳಿದಾಗ ಈ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.